ಅಬ್ರಹಾಮನು ಸಾರಳ ಮಾತನ್ನು ಕೇಳಿ ತಪ್ಪು ಮಾಡಿದ ಹಾಗೆ ಈ ದಿನ ಬೇರೆ ಯುದ್ಧಗಳು ಕಾದಾಟಗಳು ಬೇರೆ. ಅವರಿಂದ ಹುಟ್ಟಿದಂಥ ಸಂತಾನದಿಂದ ಎಷ್ಟೋ ಜಗಳಗಳು ಕಾದಾಟಗಳು ನಡೀತಾ ಇದೆ ಈ ದಿನದವರೆಗೂ. ಇದುವರೆಗೂ ಸಮಾಧಾನ ಇದೆಯಾ? ಇಲ್ಲ, ಸಮಾಧಾನ ಇರಬೇಡಿ. ಅದಕ್ಕೆ ದೇವರು ಆ ದಿನ ಹೇಳಿದರು, ನಂಬಿಕೆಯಿಂದ ಇರು. ಉಸುಬಿನಷ್ಟು ನಾನು, ಆಕಾಶದ ನಕ್ಷತ್ರಷ್ಟು ನನ್ನ ಮಕ್ಕಳನ್ನು ಕೊಡ್ತೀನಿ. ಕೊಟ್ರ ಇವತ್ತು ಈಗ ಅನಿಸ್ತದೆ ಸಾಳ ನಮಗೆ, ಅಯ್ಯೋ ಅವತ್ತು ನಾನು ಸ್ವಲ್ಪ ನಾನು ಅವತ್ತು ಇದು ಬಿಟ್ಟಿದ್ರೆ ಆಗಲೂ ಮದುವೆ ಮಾಡಿಸ್ತಿದ್ದೀರಿ, ಇನ್ನೂ ನನಗೆ ಎಷ್ಟೋ ದೇವ್ರ ಮೂಲಕ ಹೊಗಳಿಕೆ ಪ್ರೈಸ್ ಬರ್ತಾ ಇತ್ತಲ್ಲ ಅಂತ ಈಗ ಅನಿಸ್ತಾ ಇರ್ತದೆ. ಅಬ್ರಹಾಮನವ್ರಿಗೂ ಅಷ್ಟೇ, ಸಾರಳಿಗೂ ಅಷ್ಟೇ, ಈ ಕಡೆ ಹವ್ವಳಿಗೂ ಅಷ್ಟೇ ಅದಮ್ಮನಿಗೆ ಹಣ್ಣು ಕೊಡ್ದಿದ್ದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಪ್ಪೇಳಿ. ಅವ್ರಿಗೆಲ್ಲ ಈಗ ಅನಿಸ್ತಾ ಇರ್ತದೆ, ಅವತ್ತು ಸ್ವಲ್ಪ ನಾವು ಯಾಮಾರ್ದು ಪ್ಯೂರಾಗಿ ದೇವ್ರ ಮಾತನ್ನು ಹಿಂಬಾಲಿಸಿದ್ರೆ ಇವತ್ತು ಪ್ಯೂರ್ 100% ಮಾರ್ಕ್ಸ್ ಇರೋದು. ಈ ಟೈಮಲ್ಲಿ ಅಪನಂಬಿಕಸ್ಥರಾಗಿದ್ದಕ್ಕೆ ಒಂದು 20 ಮಾರ್ಕ್ಸ್ ಲೆಸ್ ಆಗೋಯ್ತು. ಅದು ಇದು ಬಿಟ್ಟಿದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದೋ ಅಲ್ವಾ? ಆ ಕ್ವಶನ್ ನೆನಪು ಬರಲಿಲ್ಲ, ಪರೀಕ್ಷೆ ಬರಿಬೇಕಾದ್ರೆ ನೆನಪು ಬರಲಿಲ್ಲ, ಬೇರೆ ಟೈಮಲ್ಲಿ ನೆನಪು ಬರ್ತದೆ. ಹಾಗೆ ದೇವರು ಕೊಟ್ಟಂತ ಮಾತನ್ನು ನೆರವೇರಿಸುವುದಕ್ಕೆ ತಡವಾದರೂ ನಂಬಿಕೆಯಿಂದ ಕಾತ್ಕೊಂಡಿರ್ಬೇಕು. ಪ್ರೇರಣೆ ಸೈತಾನನ್ ಬಹಳ ಕ್ರಿಮಿನಲ್. ದೊಡ್ಡ ದೊಡ್ಡ ಭಕ್ತರನ್ನೇ ದಾಳಿ ಮರಳಿಸಿದ್ದ ಆತನು ನಮ್ಮನ್ನು ನಿಮ್ಮನ್ನು ಮರಳಿಸ್ತಾ ಇಲ್ವಾ? ನೋಡಿ ಬೇರೆ ಎಲ್ಲೆಲ್ಲಿ ನಾವು ದಾರಿ ಬಿಟ್ಟಿದ್ದೀವಿ, ಎಲ್ಲೆಲ್ಲಿ ದಾರಿ ತಪ್ಪೋಗಿದ್ದೀವಿ, ನಮ್ಮನ್ನು ನಾವು ವಿಚಾರಿಸ್ಕೊಳ್ಳೋಣ. ಯಾವತ್ತು ನಿಮ್ಮ ನಿರ್ಧಾರ, ನಿಮ್ಮ ಆಲೋಚನೆ ತೆಗೆದುಕೊಳ್ಳಿ, ದೇವರ ವಾಕ್ಯದ ನಿರ್ಧಾರ ತೆಗೆದುಕೊಳ್ಳಿ. ಮನೆಯಲ್ಲಿ ಯಾರೋ ಹೇಳಿದ್ರು ಅಂದ್ಕೊಂಡು ತಪ್ಪಿನ ಮರೆದು ಅವ್ರು ಹೇಳುವಂಥ ಮಾತು ವಚನದಲ್ಲಿ ಇದೆಯಾ, ಅದ್ರ ಪ್ರಕಾರ ನಡ್ಕೊಂತ ಇದೆಯಾ, ನಂಬಿ ಪರವಾಗಿಲ್ಲ. ಸ್ತ್ರೀ ಆಗಿರ್ಬೋದು, ಚಿಕ್ಕ ಮಗು ಆಗಿರ್ಬೋದು, ಪ್ರೇರೆ ಚಿಕ್ಕ ಮಗು ಹೇಳಿದ್ರು ಒಳ್ಳೇದು ಹೇಳಿದ್ರೆ ಕೇಳಿ, ದೇವರ ವಾಕ್ಯಕ್ಕನುಸಾರವಾಗಿದ್ರೆ ಕೇಳಿ, ಖಂಡಿತ ಕೇಳಿ. ಚಿಕ್ಕ ಮಗು ಹೇಳಿದ್ರೆ ಪರವಾಗಿಲ್ಲ, ನಾಚಿಕೆನಾ ನಮಗೆ? ಚಿಕ್ಕ ಮಗು ಹೇಳ್ತಾ ಇದೆ, ನಮಗೆ ಬುದ್ಧಿ ಕಲಿಸ್ತಾ ಇದೆ ಅನ್ನೋ ನಾಚಿಕೆನಾ? ರೋಡಲ್ಲಿ ನಡ್ಕೋ ಹೋಗ್ತಾ ಇರ್ತೀವಿ, ಮುಂದೆ ಗಲೀಜಿರುತ್ತೆ, ನಾವು ನೋಡಿರಲ್ಲ, ಚಿಕ್ಕ ಮಗು ನೋಡ್ಬಿಟ್ಟು ಅಂಕಲ್ ಆ ಕಡೆ ಹೋಗಿ ಗಲೀಜಿದೆ ಅಥವಾ ಮೋರಿದೆ ಆ ಕಡೆ ಹೋಗಿ ಅಂಕಲ್ ಅಂತ ಅಂದರೆ, ನೀನೇ ನನಗೆ ಹೇಳೋದು, ಓಹೋ ನಾನು ಹೋಗೋದು ಹಿಂಗೆ ಅಂತ ಹೋದ್ರೆ ಗಲೀಜ್ ಮೇಲೆ ಕಾಲಿಡಬೇಕಾಗುತ್ತೆ ಅಥವಾ ಮೋರಿ ಒಳಗೆ ಬೀಳ್ಬೇಕಾಗುತ್ತೆ. ಅನೇಕ ಕಡೆ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ, ಈ ದಾರಿ ಕೆಲಸಗಾರಿಕೆ ನಡೀತಾ ಇದೆ ಅಂದಾಗ ನಾವೇನು ಮಾಡಬೇಕು ಬೇರೆ? ಅಲ್ಲಿ ಎಚ್ಚರಿಕೆಯಿಂದ ಸೈಡಲ್ಲಿ ಹೋಗ್ಬೇಕು ಅಲ್ವಾ? ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ, ಸೈಡಲ್ಲಿ ಹೋಗ್ಬೇಕು. ನಾನು ಹೋಗೋದೇ ಹಿಂಗೆ ಅಂದರೆ ಅಲ್ಲಿ ಕೆಳಗಡೆ ಎಲ್ಲ ಬೇರೆ ಪಾಯ ತೆಗೆದು ರಾಡ್ಗಳು ಇಟ್ಟಿರ್ತಾರೆ, ಇರ್ತದೆ, ಅಲ್ಲಿ ಚುಚ್ಕೊಂಡು ಸಾಯ್ಬೇಕಾಗ್ತದೆ. ಎಲ್ಲೆಲ್ಲಿ ರಾಡ್ಗಳು ನುಗ್ಗಿ ಎಲ್ಲೆಲ್ಲಿಂದ ಬರೋದೋ ಗೊತ್ತಿಲ್ಲ ಅಲ್ವಾ? ಎಚ್ಚರಿಕೆ ಅಂತ ಆದ್ಮೇಲೆ